ರಾಜಕೀಯ ಮಾಡೋದು ಅಂತಂದರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ, ಎಲ್ಲರ ಹಿಂದೆ ಹೋಗ್ಬೇಕು. ಎಲ್ಲರೂ ನಾಯಕರೇ. ಏನು ನಿಮ್ಗೊಬ್ರಿಗೆ ಅವ್ರು ಎಂ ಪಿನೂ ಅವರೇ ಆಗಬೇಕು, ಎಮ್ ಎಲ್ ಎ ಆಗಬೇಕು, ಅವ್ನು ಡಿಸೈಡ್ ಮಾಡ್ತಾನೆ ಓಟ್ ಹಾಕೋನು ಯಾರಿಗೆ ಹಾಕಬೇಕು ಯಾರಿಗಿಲ್ಲ ಅಂತ. ಈ ಚಿಲ್ಲರೆ ಆಟಗಳೆಲ್ಲ ಬಿಟ್ಬಿಡ್ರಿ. ಯಾರ್ಯಾರು ನೀವು ಅಲ್ಲೆಲ್ಲ ಕೂತಿದ್ರಿ, ಯಾರ್ಯಾರನ್ನ ಸಮಾಧಾನ ಮಾಡಿದ್ವಿ ನಮ್ಗೆ ಗೊತ್ತಿಲ್ವಾ? ಅವರು ಬಿ ಜೆ ಪಿ ಅವರು ಸಾಧನೆ ಮಾಡಿದ್ದಲ್ವಾ? ಏನು ನೀವು ಒಬ್ರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನ್ರಿ? ಮಾತುಗೆ ಮುಂಚೆ ಹೇಳ್ತೀರಾ ಬಿ ಜೆ ಪಿ ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 95,000 ಅಣ್ಣ ಅವ್ರವ್ರು ಯೋಗ ತಕ್ಕನಂಗೆ ಒಬ್ಬನು ₹1 ಮಾಡಿರ್ಬೋದು, ಒಬ್ಬನು ₹1 ಕೋಟಿ ಮಾಡಿರ್ಬೋದು ರೀ. ಫಸ್ಟು ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. 5 ವರ್ಷದಿಂದ ಇದೇ ಸುಧಾಕರ್ ಬರೋಕ್ಕೆ ಮೊದಲೇ ನಾವು CS ಐಟ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ ₹75 ಲಕ್ಷ ದುಡ್ಡು ಕಟ್ವಿ, DD ಕಟ್ಟಿ ನಮ್ಗೆ ರಿಜಿಸ್ಟ್ರ್ ಮಾಡಿಸಿದ್ದೀವಿ ರೀ. ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದೀವಿ. ನಮ್ಮದು ಏನು ಕುಪ್ಪಳ್ಳಿ ಪಂಚಾಯತಿನಲ್ಲಿ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ 5-6 ವರ್ಷ ಆದ್ರೂ ಅದು ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ ನನ್ನ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಆಫೀಸು. ಇವತ್ತು ಒಂದು ಆಫೀಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ದೊಡ್ಡ ಮಾತೇ ಮಾತಾಡ್ತೀರಾ. ಫಸ್ಟ್ ಮನೆ ಕಟ್ರಪ್ಪ, ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ. ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ರಿಗೆ ಬರಲ್ಲ. ಬದ್ಧತೆ ಇದೆಯೇನ್ರಿ ನಿಮ್ಗೇನಾದರೂ? ರಾಜಕೀಯ ಮಾಡೋದು ಅಂತಂದರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ, ಎಲ್ಲರ ಹಿಂದೆ ಹೋಗ್ಬೇಕು. ಎಲ್ಲರೂ ನಾಯಕರೇ. ಏನು ನಿಮ್ಗೊಬ್ರಿಗೆ ಅವ್ರು ಎಂ ಪಿನೂ ಅವರೇ ಆಗಬೇಕು, MLA ಆಗಬೇಕು, ಆಯಿತು ಬಿಡ್ರಿ. ನಾಳೆ ಪಕ್ಷ ಏನಾದರೂ ಕೊಟ್ಟರೆ ಅವ್ರಿಗೆ ಮಾಡೋಣಂತೆ. ಯಾಕೆ ಅಷ್ಟೊಂದು ಆತಂಕಕ್ಕೆ ಒಳಗಾಗ್ತೀರಾ? ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ತೂ ನೀವೆಲ್ಲ ದನಿ ಎತ್ತಿದ್ದೀರಾ? ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೋ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮಗೆ? ಯಾಕೆ ಬೇರೆಯವ್ರು ಯಾರು ನಿಮ್ಮ ಜೊತೆ ಭುಜಕ್ಕೆ ಕೊಟ್ಟು ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದಿದ್ದು ದುಡ್ಡುಗಳು ತೊಗೊಂಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಅವ್ರವ್ರು ಯೋಗ ತಕ್ಕನಂಗೆ ಒಬ್ಬನು ₹1 ಮಾಡಿರ್ಬೋದು, ಒಬ್ಬನು ₹1 ಕೋಟಿ ಮಾಡಿರ್ಬೋದು ರೀ. ಫಸ್ಟು ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ವಿಶ್ವಣ್ಣ ಹೇಳಿದ್ದು ಇಂಥ ಯಾರಾದರೂ ಯುವಕರು ಬರಬೇಕು ಅಂತ ಅಷ್ಟೇ ಅಲ್ಲ ರೀ. ವಿಶ್ವಣ್ಣು ಅಕಸ್ಮಾತ್ ನಾನು ಹೇಳೋದು, ಈಗ ಸುಧಾಕರ್ ಅವರು ಇವತ್ತು MP ಆಗಿದ್ದಾರೆ. ಅಕಸ್ಮಾತ್ ಸುಧಾಕರ್ ಅವ್ರಿಗೆ ನಾಳೆ MLA ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ. MLA ಟಿಕೆಟ್ ಅವ್ರು ಇಲ್ಲಿ ಬಂದರೆ MP ಖಾಲಿ ಆದಾಗ ಯಾರಿಗದು ಲಾಭ ಆಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಅಲೋಕ್ ವಿಶ್ವನಾಥ್ ಅವ್ರಿಗೆ ಮತ್ತೆ MP ಆಗೋ ಚಾನ್ಸ್ ಸಿಗುತ್ತೆ ರೀ. ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದರೂ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ. ಏನಾದ್ರು ಅರ್ಥ? ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನು ರೀ? ಯಡಿಯೂರಪ್ಪ ಅಂದರೆ ಅವ್ರಿಗೆ ಪ್ರಾಣ ರೀ. KJP ಮಾಡಿ ಹೋದ್ರು ಬಾ ಅಂತಂದರು. ಹೋದ್ರೇನ್ರಿ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು? ಆವತ್ತು ಗೆಲ್ಲಿ ಸೋಲ್ಲಿ ನಂದು BJP ಅಂತ ನಿಂತ್ಕೊಂಡ್ರು. ವ್ಯಕ್ತಿಯಿಂದ ಹೋಗೋದಲ್ಲ, ಕಾರ್ಯಕರ್ತರ ಪಕ್ಷ ಇದು. ಮಾತುಗೆ ಮುಂಚೆ ಹೇಳ್ತೀರಾ BJP ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 2019 ನಮ್ಮ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ರಿ. MP ನಿಂತಾಗ 95,000 ಓಟು ಹಿಸ್ಟ್ರಿ. ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್. ಅವತ್ತು ದಳ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು 95,000 ಹಣ. ಅದಕ್ಕೆ ಮೊದಲು 35,000 MP ಅವ್ರಿಗೆ ಬಂದಿತ್ತು. ರವಿನಾರಾಯಣ ರೆಡ್ಡಿ ಅವರು ಒಬ್ಬರು, ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ದರೆ ನಮ್ಮದು ZP ಸೀಟು. ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದ್ದಾರೆ ರೀ. ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಭಜಿತ ಕೋಲಾರ ನಮ್ದೇನು ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತಿರುಗ್ತಾ ಇದ್ರು ರೀ. ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ BJP? ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು, ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂತ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ BJP MLA ಆಗಿಲ್ವಾ? ಅವರು BJP ಅವರು ಸಾಧನೆ ಮಾಡಿದ್ದಲ್ವಾ? ಏನು ನೀವು ಒಬ್ಬರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನ್ರಿ? ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ, ಎಲ್ಲರಿಗೂ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಈ ಪ್ರಕೃತಿ ನಿಮ್ಮ ಜೊತೆ ನಿಂತ್ಕೊಳುತ್ತೆ. ಯಾವಾಗ ನೋಡಿದ್ರು ಕೌಂಟ್ರ್ ಕೊಟ್ಕೊಂಡು, ಯಾವಾಗ ನೋಡಿದ್ರು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು. ಯಾರಪ್ಪನ ಸೊತ್ತಲ್ಲ ಚಿಕ್ಕಬಳ್ಳಾಪುರ. ಎಲ್ಲವನಿಗೂ ಒಂದೇ ಓಟು. ಅವನು ಡಿಸೈಡ್ ಮಾಡ್ತಾನೆ ಓಟ್ ಹಾಕೋನು ಯಾರಿಗೆ ಹಾಕಬೇಕು ಯಾರಿಗಿಲ್ಲ ಅಂತ. ಈ ಚಿಲ್ಲರೆ ಆಟಗಳೆಲ್ಲ ಬಿಟ್ಬಿಡ್ರಿ. ಯಾರ್ಯಾರು ನೀವು ಅಲ್ಲೆಲ್ಲ ಕೂತಿದ್ರಿ, ಯಾರ್ಯಾರನ್ನ ಸಮಾಧಾನ ಮಾಡಿದ್ವಿ ನಮ್ಗೆ ಗೊತ್ತಿಲ್ವಾ? ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯಾರನ್ನೂ ಮೆಚ್ಚೋ ಕೊಟ್ಟಿದ್ದೀರಾ? ಪಕ್ಷನ ಮೆಚ್ಚೋ ಕೆಲಸ ಮಾಡ್ರಯ್ಯ. ಪಕ್ಷನ ಮೆಚ್ಚೋ ಕೆಲಸ ಮಾಡಿರಿ ಫಸ್ಟು, ವ್ಯಕ್ತಿಗಳಿಂದ ಹೋಗೋದಲ್ಲ. ವಿಜೇಂದ್ರಣ್ಣ ಇವತ್ತು ಇಡೀ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಇಡೀ ರಾಜ್ಯ ಸುತ್ತವ್ರೆ. ಅವ್ರ ಜೊತೆ ನಿಂತ್ಕೊಳ್ಳೋ ಕೆಲಸ ಮಾಡಿರಿ. ಒಬ್ಬ ಯುವಕ ಕೆಲಸ ಎಷ್ಟೆಲ್ಲ ಟಾರ್ಚರ್ ಆಯ್ತು ಅವ್ರಿಗೆ. ತಲೆ ಕೆಡಿಸ್ಕೊಂಡ್ರ ಕೆಲಸ ಮಾಡ್ತಿಲ್ವ ಅವರು? ಇಡೀ ಇವತ್ತು ರಾಜ್ಯ ಒಂದು ಕಡೆ BJP, ಒಂದು ಕಡೆ ಇದಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ 10 ಅಲ್ಲೂ ಬಾಗ್ಲಾಗಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡ್ರಪ್ಪ. ನಾನೇನೋ ಕೆಲಸ ಮಾಡಿದೆ, ನಾನು 1000 ಹೆಲ್ಮೆಟ್ ಕೊಟ್ಟೆ ಅಂತ ಇನ್ಯಾರೋ 20,000 ಹೆಲ್ಮೆಟ್ ಕೊಡ್ತಾರಣ್ಣ. ಅಣ್ಣ ನಿಮ್ಮನ್ನು ನೋಡಿ ಕಾಪಿ ಮಾಡ್ತಾವ್ರಣ್ಣ.
ನೀವೇನೋ ಅಲ್ಲಾವುದೋ ಇದಕ್ಕೆ ಇನ್ನೇನೋ ಕಾಪಿ ಮಾಡ್ತಾವ್ರಣ ಅಂತಂದರು. ಏನು ಹೇಳಿದೆ ನಾನು? ಯಾರು ಏನೇ ಕಾಪಿ ಮಾಡಲಿ ಏನೇ ಮಾಡಲಿ BJP ಪಕ್ಷಕ್ಕಲ್ಲ ಓಟ್ ಬರೋದು.